ನ್ಯೂಸ್. ಜಿಂದಾಲ್ ಕಂಪನಿಯು ಟ್ರಾನ್ಸ್ಪೋರ್ಟ್ ಕಂಪನಿಗಳಿಗೆ ಗೇಟ್ ಪಾಸ್. ಇನ್ನು ಮುಂದೆ ಜಿಂದಾಲ್ ಕಂಪನಿಯು ಯಾವುದೇ ಟ್ರಾನ್ಸ್ಪೋರ್ಟ್ ಕಂಪನಿಗಳಿಗೆ ಕೆಲಸ ಕೊಡದೆ ನೇರವಾಗಿ ಜಿಂದಾಲ್ ಕಂಪನಿಯೇ ಟ್ರಾನ್ಸ್ಪೋರ್ಟ್ ಮಾಡಿಕೊಳ್ಳಲು ನಿರ್ಧರಿಸಿರುವುದು ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ಬಹುದೊಡ್ಡ ಅನ್ಯಾಯವಾಗಿದೆ. ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕರಿಂದ ರಸ್ತೆ ತಡೆ. ನೂರಾರು ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕರು ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕೆನ್ನುವ ನಿಯಮ ಉಲ್ಲಂಘಿಸಿರುವ ಜಿಂದಾಲ್ ಕಂಪನಿ ವಿರುದ್ಧ ದಿಢೀರ್ ಪ್ರತಿಭಟನೆ. ಜಿಂದಾಲ್ ಕಂಪನಿಯು ಬಸ್ಸು ವಾಹನಗಳನ್ನು ತಡೆದು ಪ್ರತಿಭಟನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ. ಸುದ್ದಿ ಮುಂದುವರೆಯುವುದು. ವೇಟ್ ಅಂಡ್ ಸಿ. ನಮಸ್ಕಾರ ವೀಕ್ಷಕರೇ, ನಾನು ಈ ದಿನ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಸಂಡೂರಿನ ಸುಶೀಲಾನಗರ ಗ್ರಾಮ ಪಂಚಾಯತಿ, ಸಿದ್ದಾಪುರ ಮತ್ತು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಧರ್ಮ ಮತ್ತು ಆರ್ ಮೈನ್ಸ್ ಮಧ್ಯದಲ್ಲಿದ್ದೀನಿ. ಇಲ್ಲಿ ಸ್ಥಳೀಯವಾಗಿ ಜಿಂದಾಲ್ ಕಂಪನಿಯವರು ಬಹು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಗಣಿಗಾರಿಕೆ ಮಾಡ್ತಿದ್ದಾರೆ. ಆದರೂ ಸ್ಥಳೀಯವಾಗಿರ್ತಕ್ಕಂಥ ಲಾರಿ ಮತ್ತು ಟ್ರಾನ್ಸ್ಪೋರ್ಟರ್ಗಳಿಗೆ ಅನ್ಯಾಯ ಮಾಡಿ ನೇರವಾಗಿ ಲಾರಿ ಮಾಲೀಕರಿಗೆ ಪೇಮೆಂಟ್ ಕೊಡ್ತೀನಿ, ಅವರಿಗೆ ನೇರವಾಗಿ ಅವ್ರ ಖಾತೆಗಳಿಗೆ ನಾವು ಹಣ ಜಮಾವಣೆ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥ 60 to 40% ಸ್ಥಳೀಯರಿಗೆ ಆದ್ಯತೆ ಕೊಡ್ತೀನಿ ಅನ್ನೋವಂಥ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಒಂದು ಆದೇಶ ಇರ್ತಕ್ಕಂಥ ಒಂದು ಇದನ್ನು ಈ ಜಿಂದಾಲ್ ಕಂಪ್ನಿಯವರು ಉಲ್ಲಂಘನೆ ಮಾಡಿ ಇಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಮಾಲೀಕರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಉದ್ದೇಶದಿಂದ ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಸುಮಾರು ಒಂದು 100-150 ಜನ ಇಲ್ಲಿ ನೇರವಾಗಿ ಜಿಂದಾಲ್ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಬನ್ನಿ ಆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಲಾರಿ ಟ್ರಾನ್ಸ್ಪೋರ್ಟ್ ಮಾಲೀಕರಿಗೆ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ಇವತ್ತು ನೀವು ಧರ್ಮ ಮೈನ್ಸಲ್ಲಿ ಜಿಂದಾಲ್ ವಿರುದ್ಧನ ಏನು ಲಾರಿ ಮಾಲೀಕರ ವಿರುದ್ಧನ ಹೋರಾಟ ಬೇರೆ? ಲಾರಿ ಮಾಲೀಕರ ವಿರುದ್ಧನೂ ಅಲ್ಲ, ಜಿಂದಾಲ್ ವಿರುದ್ಧನೂ ಅಲ್ಲ. ಇದೇನು 6.5% ಏನು ಜಂಪ್ ಮಾಡಿದ್ರಲ್ಲ ರೇಟು, ಜಂಪ್ ಮಾಡಿದ ಮೇಲೆ ಟ್ರಾನ್ಸ್ಪೋರ್ಟೇಷನರಿಗೆ ಯಾರಿಗೆ ಮೇಲ್ ಮಾಡಿಲ್ಲ ಅವರು. ಈ ರೀತಿ ಮಾಡಿವಿ ನಾವು ಅಂತೇಳಿ MDMನವ್ರಿಗೆ ಒಂದು ಮೇಲ್ ಮಾಡ್ಯಾರ. ನಮಗೆ ಮಾಹಿತಿ ಇಲ್ಲದು. ನಮಗೆ ಮಾಹಿತಿ ಇಲ್ದಂಗೆ ಇಲ್ಲಿ ಸೂಪರ್ವೈಸರ್ ಹೋಗೋರಿಗೆ ಧರ್ಮ ಮೈನ್ಸ್ನ ರಾಮ ಮೈನ್ಸ್ ಮ್ಯಾನೇಜರು ನಾಳಿದ್ದ ನೀವು ಬರಬಾರ್ದು, ಫಾಸ್ಟ್ ಕರ್ಕೊಂಬರ್ಲಿಕ್ಕೆ ನಮ್ಮ ಇವ್ರು ಹೋಗ್ತಾರೆ, ನಮ್ಮ ಸ್ಟಾಫ್ ಹೋಗ್ತಾರೆ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ರನ್ನ ತೆಗೆಂತ ಹುನ್ನಾರ ನಡೆದತ್ತೆ. ಹಂಗಾಗಿ ಇನ್ನು ಜಿಂದಾಲರು ನಮ್ಗೆ ಯಾವ ಟ್ರಾನ್ಸ್ಪೋರ್ಟರ್ಗಳಿಗೆ ಏನು ಹೇಳಿಲ್ಲ. ಅವರು ನೀವು ಬ್ಯಾಡ್ ಅಂತಲೂ ಹೇಳಿಲ್ಲ, ಬಿಡ್ರಿ ಅಂತಲೂ ಹೇಳಿಲ್ಲ. ನಾವು ಓನಾಗಿ ನಾವೇ ಮಾಡ್ತೀವಿ ಅಂತ ಅವ್ರು ಹೇಳಿರೋದ್ರಿಂದ ಮೈನ್ಸ್ನವರು ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ ಅಷ್ಟೇ. ಇನ್ನು ಅವ್ರು ಏನಂತ ಬಂದು ನಮ್ಮ ಹತ್ರ ಮಾತಾಡಿದ ಮೇಲೆ ಗೊತ್ತಾಗ್ತದೆ. ಈಗ ಎಲ್ಲ ಕಡೆನೂ ಇದೇ ನಿರ್ಧಾರ ಸರ್? ಎಲ್ಲ ಟ್ರಾನ್ಸ್ಪೋರ್ಟ್ ಓನರ್ಗಳು ಈ ಸಂಡೂರು ತಾಲೂಕೆ ಪೂರಾ ಇದೇ ನಿರ್ಧಾರ, ಇದೇ ಕೊನೆ ಅಂತನ? ಮತ್ತು ಮುಂದೆ ಅವ್ರೇನ ಸ್ಥಳೀಯವಾಗಿ ಬಂದು ಮಾತಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬಂದರೆ ಅವಾಗ ನಿರ್ಧಾರ ಬದಲಾಗೋ ಚಾನ್ಸಸ್ ಇದೆಯಾ? ಅಥವಾ ಈಗ ನಾವು ಅವರಿಗೆ ಅವ್ರಿಗೆ ಸ್ಟಾರ್ಟಿಂಗ್ನಾಗ ಮೈನಿಂಗ್ ಪಬ್ಲಿಕ್ ಹಿಯರಿಂಗ್ ಒಳಗೆ ನಾವು 5 ಹಳ್ಳಿಯರು ಎಲ್ಲ ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಿ ಮೈನ್ ಸ್ಟಾರ್ಟ್ ಹಾಕಿ ನಾವೆಲ್ಲ ಕಾರಣಭೂತರಾಗಿವಿ ಅವತ್ತು ಸ್ಥಳೀಯವಾಗಿ. ಇವತ್ತಿನ ದಿವಸ ಅವತ್ತು ಅವ್ರೇನು ADC ಬಂದಾಗ ಮಾತು ಕೊಟ್ಟಿದ್ರಲ್ಲ ನಮಗೆ ಪಬ್ಲಿಕ್ ಹಿಯರಿಂಗ್ನಾಗ, ಲೋಕಲ್ಲರಿಗೆ ನಾವು ಎಲ್ಲ ರೀತಿಯಿಂದ ನಾವು ಸಹಕಾರ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ 70%, ನಮಗೆ 30% ಅವ್ರು ಮೈನಿಂಗ್ ಆ್ಯಕ್ಟಿವಿಟೀಸ್ ಅವ್ರು ಮಾಡ್ಕೋಬೋದು. ಹಂಗಾಗಿ ನಾವು 70% ಇಲ್ಲ. ನಾವು ಈಗ ನಾವಿರೋದೇ ಒಂದು 30-40% ಐತನ ನಮ್ಮದು ವರ್ಕಲ್ಲಿ. ಯಾಕಂದರೆ ಬಾಕಿದೆಲ್ಲ ಬೇರೆಯವ್ರಿಗೆ ಕೊಟ್ಕೊಂಡಾರ, ಅವರು ಬಿಟ್ಕೊಂಡಾರ, ತಾವೇ ಕಂಪ್ನಿದೆಲ್ಲ. ಈಗ ನಾವು ಮಾಡ್ತಾರೋದು ಟ್ರಾನ್ಸ್ಪೋರ್ಟೇಷನ್, ಅದು 40 ದಿನಕ್ಕೆ 50 ದಿನಕ್ಕೆ ಸ್ವಲ್ಪ ಕೊಟ್ಕೊಂತ ಹೋಗ್ತಾರೆ ಎಲ್ಲರಿಗೆ. ಹಿಂಗಾಗಿ ಈಗ ಇರೋದು ಒಂದು ಸ್ವಲ್ಪ ಮೂಮೆಂಟ್ನಾಗ ನಾವು ಅದನ್ನು ಬಿಟ್ಟರೆ ನಮಗೇನಿಲ್ಲ. ಈಗ ಬೇರೆ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟರೆ ನಾವು ಲಾರಿಗೆ ಸಪೋರ್ಟ್ ಮಾಡ್ತೀವಿ, ಲಾರಿಯವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಲಾರಿ ಜೀವನ, ಟ್ರಾನ್ಸ್ಪೋರ್ಟ್ ಜೀವನ ಬಿಟ್ಟರೆ ಇಲ್ಲಿ ಬೇರೆ ಏನಿಲ್ಲ. ಹಿಂಗಿದ್ದಾಗ ಮತ್ತು ಈಗ ನಮ್ಮನ್ನು ತೆಗಿತಾರೆ ಈ ಸದ್ಯ ಟ್ರಾನ್ಸ್ಪೋರ್ಟನ್ನ, ಆಮೇಲೆ ಲಾರಿಯವ್ರನ್ನ ತೆಗಿತಾರೆ. ನಾವು ಗ್ರೂಪ್ ಗಾಡಿ ಮಾಡ್ತೀವಿ ಅಂತೀವಪ್ಪ ಅಂತ ಹೇಳ್ತಾರೆ. ಮತ್ತು ಇವ್ರು ಮಾಡಿದ್ದೆಲ್ಲ ನಾವು ಬಿಟ್ಕೊಂತ ಹೋಗ್ಬಿಟ್ರೆ ಮತ್ತು ಮುಂದೆ ಹಂಗೆ ನಮ್ಮದಿಲ್ಲ ಹಳ್ಳಿ ಜನಗಳ ಜೀವನ ಕಷ್ಟ ಆಗ್ತದೆ ನಮ್ಮದು. ಈ ಹಿಂದೆ ಪಬ್ಲಿಕ್ ಹಿಯರಿಂಗ್ನಲ್ಲಿ ಮಾತಾಡ್ತಿರ್ತಕ್ಕಂಥ ADC ಅವರು ಮತ್ತು ಜಿಂದಾಲ್ನವರು ಏನು ಆಶ್ವಾಸನೆ ಕೊಟ್ಟಿದ್ರು, ಸ್ಥಳೀಯರಿಗೆ
ಉದ್ಯೋಗ ಆಗಿರ್ಬೋದು, ಆಮೇಲೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಈ ರೀತಿ ಕೊಡ್ತೀನಿ ಅಂತ ಹೇಳಿ ಈಗ ಅವರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಜಿಂದಾಲ್ನವ್ರು ಮಾಡ್ತಿದ್ದಾರೆ ಅಂತ ನೇರವಾಗಿ ಆರೋಪ ಜಿಂದಾಲ್ ಮೇಲೆ ಮಾಡ್ತಿದ್ದಾರೆ ಸ್ಥಳೀಯ ಟ್ರಾನ್ಸ್ಪೋರ್ಟ್ ಲಾರಿ ಮಾಲೀಕರು ಮತ್ತು ಟ್ರಾನ್ಸ್ಪೋರ್ಟ್ ಓನರ್ಗಳಂತೇಳಿ.